ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ನದಿ ಜೋಡಣೆಗೆ ಕೇಂದ್ರ ಸರ್ಕಾರ ಒಂದು ಕಡೆ ಅಸ್ತು ಅಂತ ಹೇಳಿದೆ. ಗಂಗಾ ಕಾವೇರಿ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇಲ್ಲ. ನಾನಿಲ್ಲಿ ಮಾತಾಡ್ತಾ ಇರೋದು ಕೃಷ್ಣ, ಕಾವೇರಿ ಮತ್ತು ಗೋದಾವರಿ. ಈ ಮೂರು ಯೋಜನೆ ಅಂದರೆ ಒಂದು ಕಡೆ ಕೃಷ್ಣ, ಕಾವೇರಿ, ಮೂರು ನದಿಗಳನ್ನು ಒಳಗೊಂಡಿರ್ತಕ್ಕಂಥ ಯೋಜನೆ 4 ರಾಜ್ಯಗಳಿಗೆ ನೀರಾವರಿಗೆ ಬಹಳಷ್ಟು ಉಪಯೋಗವಾಗುತ್ತೆ. ಜೊತೆಗೆ ಮಹದಾಯಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಇದೊಂದು ಪರಿಹಾರ ಆಗಬಲ್ಲದು ಅಂತ ಇದೆ. 1,00,000 ಕೋಟಿ ರೂಪಾಯಿಗಳ ಯೋಜನೆ ಇದು ಅಂತ ಹೇಳ್ತಾ ಇದ್ದಾರೆ. ನಾನು ಈ ಅಮೌಂಟನ್ನು ನಂಬಲ್ಲ. ಇರಲಿ, ಬೇರೆ ಬೇರೆ ಕಾರಣಗಳಿದೆ ಅದಕ್ಕೆ. 1,00,000 ಕೋಟಿಗಳಲ್ಲಿ ಈ ಥರ ಒಂದು 3 ನದಿ ನಾನು ಜೋಡಿಸ್ಬಿಡ್ತೀನಿ, ಕಾಲುವೆ ಮಾಡ್ತೀನಿ ಅಂತ ಹೇಳಿದ್ರೆ ಕ್ರಮೇಣವಾಗಿ ಯೋಜನೆ ಮೊದಲು ಶುರುವಾಗ್ತವೆ. ಅದಾದ ನಂತರದಲ್ಲಿ ಅದರದ ಯೋಜನಾ ವೆಚ್ಚ, ಯೋಜನಾ ಗಾತ್ರ ಚೇಂಜ್ ಆಗಬಹುದು. ಅವತ್ತಿನ ಸಿಮೆಂಟು, ಕಬ್ಬಿಣ ಬೆಲೆ, ಕಾರ್ಮಿಕ ಶಕ್ತಿ ಬೇರೆ ಬೇರೆ ಇರಲಿ. ಒಂದು ಜೋಡಣೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಅಕ್ಕಪಕ್ಕದ ರಾಜ್ಯಗಳ ಮುಖ್ಯಮಂತ್ರಿಗಳ ಅಭಿಪ್ರಾಯವನ್ನು ನಾವು ಕೇಳಿದಾಗ ಸಕಾರಾತ್ಮಕ ಅಭಿಪ್ರಾಯ ಇದೆ. ಮೊನ್ನೆ ಚಂದ್ರಬಾಬು ನಾಯ್ಡು ಅವರು ಕರ್ನಾಟಕಕ್ಕೆ ಬಂದಿದ್ದಾಗಲೂ ಡಿ.ಕೆ. ಶಿವಕುಮಾರ್ ಅವರು ಪಕ್ಕ ಕೂತಿದ್ದರು, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಕ್ಲೋಸ್ಡ್ ಡೋರ್ಸ್ ಮೀಟಿಂಗ್ ಕೂಡ ನಡೆದಿದೆ, ಅವರು ಒಪ್ಕೊಂಡಿದ್ದಾರೆ. ಮಹದಾಯಿಗೆ ಒಂದು ಪರಿಹಾರ ಸಿಗ್ತಾ ಇದೆ. ನಮ್ಮ ತುಮಕೂರು, ಕೋಲಾರನೋ ಇಡೀ ಭಾಗದ ಜಿಲ್ಲೆಗಳಿಗೂ ಕೂಡ ಇದರಿಂದ ಲಾಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೋದಾವರಿ, ಕೃಷ್ಣ, ಕಾವೇರಿ ಇದನ್ನು ಜೋಡಣೆಗೆ ಒಂದು ಕಡೆ ಸಜ್ಜಾಗ್ತದೆ. ಒಡಂಬಡಿಕೆ ಕೂಡ ಒಂದು ಕಡೆ ರೆಡಿ ಆಗ್ತಾ ಇದೆ ಅಂತೇಳಿ ಟೆಕ್ನಿಕಲ್ ಕಮಿಟಿ ರಚನೆ ಆಗಿದೆ. 3 ತಿಂಗಳಲ್ಲಿ ವರದಿ ಬಂದ ಬಳಿಕ ಇದರ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ, ಸಾಧಕ ಬಾಧಕ ಅಂಥೇಳಿ. ತುಂಗಭದ್ರಾ ಮಾದರಿಯಲ್ಲಿಯೇ ಸಮಸ್ಯೆಯನ್ನು ಇತ್ಯರ್ಥಪಡಿಸಲಾಗುತ್ತೆ ಅಂತ ಮಾಹಿತಿ ಇದೆ. ಇಲ್ಲಿ ಪಾಯಿಂಟ್ ಏನು ಅಂದರೆ, ಇದು ಹೇಗೆ ಈ ಒಂದು ವಿಚಾರಗಳನ್ನು ನಾವು ಹೇಗೆ ನೋಡಬಹುದು ಅಂದರೆ, ಕೃಷ್ಣೆಗೆ ಆನೆ ಬಲ ಬಂದುಬಿಡುತ್ತೆ. ಇಷ್ಟು ದಿನ ಅನೇಕ ಸಂದರ್ಭಗಳಲ್ಲಿ ಕೃಷ್ಣೆಯ ಒಡಲು ನೀರಿಲ್ಲದೆ ಒಣಗುತ್ತಾ ಇತ್ತು. ಇದೀಗ ಕೃಷ್ಣೆಗೆ ಆನೆ ಬಲ ಬರುತ್ತೆ ಅಂತ ಈ ಒಂದು ಯೋಜನೆ ಜಾರಿಯಾದರೆ ಆಲಮಟ್ಟಿ, ನಾರಾಯಣಪುರ ಡ್ಯಾಮ್ಗಳಿಗೆ ನೀರು ಸೇರಿದ್ರೆ ಶಕ್ತಿ ಬರುತ್ತೆ. ಇಡೀ ಕೃಷ್ಣ ಜಲಾನಯನ ಪ್ರದೇಶಕ್ಕೆ ದೊಡ್ಡ ಶಕ್ತಿ ಸಿಗುತ್ತೆ. ಆಂತರಿಕ ರಾಯಲಸೀಮಾ ಮೂಲಕವಾಗಿ ನೀರು ಹರಿಸಲಾಗುತ್ತೆ. ಈ ನೀರು ನೇರವಾಗಿ ಸೋಮಶಿಲಾ ಅಣೆಕಟ್ಟನ್ನು ತಲುಪುತ್ತೆ. ಅಂದರೆ ಕೃಷ್ಣಾ ನದಿ ನೀರು ಪೆನ್ನಾರ್ ನದಿ ಒಡಲು ಸೇರುತ್ತೆ ಅಂತ. ಇದು ಆಂಧ್ರ ಗಡಿ ಭಾಗಗಳನ್ನು ಹಚ್ಚ ಹಸಿರನ್ನಾಗಿ ಮಾಡುತ್ತೆ. ಸರಿ, ನಮ್ಮ ಕರ್ನಾಟಕಕ್ಕೆ ಏನಪ್ಪ, ಪೆನ್ನಾರ್ ಯೋಜನೆ, ಸೋಮಶಿಲಾ ಅಣೆಕಟ್ಟಿಂದ ಈ ಬೃಹತ್ ಒಂದು ಕಾಲುವೆ, ಒಂದು ಕೆನಾಲ್ ರೆಡಿ ಮಾಡ್ತಾರೆ. ಅಲ್ಲಿಂದ ದಕ್ಷಿಣದ ಕಡೆಗೆ ಅಂದರೆ ತಮಿಳುನಾಡಿನ ತಿರುಚಿರಾಪಳ್ಳಿ ಕಡೆಗೆ ಇದು ಸೇರುತ್ತೆ. ಈ ಕಾಲುವೆ ನಮ್ಮ ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿ ಹರಿದು ಹೋಗುತ್ತೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಗಡಿಯಲ್ಲಿ ಇದು ಹಾದು ಹೋಗುತ್ತೆ. ಈ ಭಾಗಗಳು ಬಯಲು ಸೀಮೆ ಆಗಿರುವ ಹಿನ್ನೆಲೆಯಲ್ಲಿ ತುಂಬ ಉಪಯೋಗ ಆಗುತ್ತೆ. ಇದು ಸೋಮಶಿಲಾ ಡ್ಯಾಮಿಂದ ತಮಿಳುನಾಡಿನ ರಾಜ್ಯಕ್ಕೆ ಈ ನೀರು ಕೂಡ ಸೇರ್ಪಡೆ ಆಗುತ್ತೆ. ತಮಿಳುನಾಡಿನ ಕಲ್ಲಣೈ ಗ್ರ್ಯಾಂಡ್ ಅಣೆಕಟ್ಟೆಗೆ ನೇರವಾಗಿ ತಲುಪುತ್ತೆ ಇದು. ಸೊ ಓವರಾಲ್ ಆಗಿ ಅನೇಕ ಪ್ರದೇಶಗಳನ್ನು ಇದು ಹಚ್ಚ ಹಸಿರನ್ನಾಗಿ ಮಾಡುತ್ತೆ, ಲಾಭ ಆಗುತ್ತೆ ಅಂತೆಲ್ಲ ಚರ್ಚೆ ಇದೆಯಲ್ಲ. ಸೊ ಈ ಯೋಜನೆ ಬರೀ ಪಾಸಿಟಿವ್ಸ್ ಇದೆಯಾ, ನೆಗೆಟಿವ್ ಏನೂ ಇಲ್ವಾ? ನೆಗೆಟಿವ್ಗಳಿದ್ದರೂ ಇದು ಜಾರಿ ಮಾಡಲೇಬೇಕಾದಂತಹ ತುರ್ತಲ್ಲಿ ರಾಜ್ಯಗಳು, 3 ರಾಜ್ಯಗಳು ಇವೆಯಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟು ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಆಂಜನೇಯ ರೆಡ್ಡಿ ಅವರಿದ್ದಾರೆ, ನೀರಾವರಿ ತಜ್ಞರು. ಸ್ವಾಗತ ನಿಮಗೆ ಆಂಜನೇಯ ರೆಡ್ಡಿ ಅವರೇ, ಈ ವಿಚಾರಕ್ಕೆ ಸಂಬಂಧಪಟ್ಟದೆ ತಾವು ನಮ್ಮ ಸ್ಟುಡಿಯೋಗೆ ಹಾಜರಾಗಿರುವುದಕ್ಕೆ. ಇನ್ನೊಂದು ಕಡೆ ನಮ್ಮನ್ನು ಕುರುಬೂರು ಶಾಂತಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ರೈತ ಮುಖಂಡರು. ಸ್ವಾಗತ ಕುರುಬೂರು ಶಾಂತಕುಮಾರ್ ಅವರೇ, ತಾವು ಈ ಒಂದು ಡಿಬೇಟ್ಗೆ ಜಾಯ್ನ್ ಆಗಿರೋದಕ್ಕೆ. ನಮಸ್ಕಾರ. ಇನ್ನೊಂದು ಕಡೆ ಕ್ಯಾಪ್ಟನ್ ರಾಜಾರಾವ್ ಅವರಿದ್ದಾರೆ, ನೀರಾವರಿ ತಜ್ಞರು. ಸ್ವಾಗತ ಕ್ಯಾಪ್ಟನ್ ರಾಜಾರಾವ್ ಸರ್, ತಮಗೆ ಒಂದು ಡಿಬೇಟ್ಗೆ. ಮತ್ತಷ್ಟು ಮಾತಾಡ್ತೀನಿ.